ಅಪ್ಪ ಕಸರತ್ ಮಾಡ್ತಾನೆ ಅಂದ್ರೆ ಇಲ್ಲಿ ನೋಡಿದ್ರೆ ಬಿ ಪಿ ಊರಿಂದ ಆಚೆ ದಾಟೋ ಥರ ಇದೆ ರೀಡಿಂಗು. ಯಾಕೋ ಅಣ್ಣ ಇಷ್ಟೊಂದು ಬಿ ಪಿ ಸಡನ್ ಆಗಿ? ಅದು ಪಾರು ವಯಸ್ಸಾಯ್ತಲ್ಲ ಅದಕ್ಕೆ ಇರಬೇಕು. ಇದು ಬಿ ಪಿ ಬಂದು ರೈಸ್ ಆಗಿರೋ ಥರ ಕಾಣ್ತಿಲ್ಲ ಕಣು. ಯಾವುದೋ ವಿಷಯಕ್ಕೆ ಹೆದರ್ಕೊಂಡಿರೋ ಥರ ಕಾಣಿಸ್ತಿದೆ. ಯಾವ ವಿಷಯಕ್ಕೆ ಹೆದರ್ಕೊಂಡಿದ್ಯಾ? ಅಯ್ಯೋ ಶಿವನೇ, ಚಿತ್ತೂರೆ ಕಾಲ್ನಾಗೆ ರಕ್ತದ ಕಲೆ ಐತಲ್ಲ. ಭಾರತ ಅವ್ರು ನೋಡ್ಬಿಟ್ರೆ ಇಲ್ಲೇ ಕತೆ ಮುಗಿದು ಹೋಯ್ತದೆ. ದಣಿಗಳೇ ಅಲ್ಲಿ ನೋಡಿ, ಚಿಕ್ಕ ಯಜಮಾನ್ರು ಕಾಲಿಗೆ ರಕ್ತ ಅಂಟ್ಕೊಂಡ್ಬಿಟ್ಟೈತೆ. ಓಹೋ, ಕೈಯೇ ಹಾಕ್ಬಿಟ್ನಾ? ನಿನ್ ಎತ್ತಿದ್ಕೋ ಸಾರ್ಥಕ ಮಾಡ್ಬಿಟ್ಟೆ ಕಣ್ಲ, ಪಾಪ್ ನನ್ ಮಗನೇ. ಅವ ರಶ್ಮಿ ಎದಳವ. ಅದು ಶ್ರೀಯುತ ಸೀನಾ ಅವರು ತಮ್ಮ ಪತಿದೇವ್ರಲ್ವೇ? ಕೈ ಹಾಕಿದ್ರೆ ತಪ್ಪೇನಿದೆ? ನೀವೇನ್ ಮಾವ ಹಿಂಗಂತೀರಾ? ಯಾಕ್ರಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದಿಕ್ಕೆ ನಿದ್ದೆಗಣ್ಣಲ್ಲಿ ಗೊತ್ತಾಗ್ಲಿಲ್ಲ ಕೈ ಹಾಕ್ಬಿಟ್ಟೆ ಅಂತ ಸುಳ್ಳು ಬೇರೆ ಹೇಳಿದ್ರು. ಅದಕ್ಕೆ ಮಾವ ನಿಮ್ಮನ್ ಕರ್ದಿದ್ದು. ಅಯ್ಯೋ ನನ್ನ ಮುದ್ದಿನ ಸೊಸೆ, ನನ್ನ ಕಂದ, ಅಳು ನಿಲ್ಸವ, ಅಳು ನಿಲ್ಸು. ಇದನ್ನೆಲ್ಲ ನಂತವ ಹೇಳ್ಕೋಬಾರ್ದು ಕಣವ. ಹಂಗೇನಾದ್ರು ಹೇಳ್ಕೋಬೇಕು ಅಂದ್ರೆ ನೀನ್ ಅತ್ತೆ ಅವಳ ಹತ್ರ ಹೇಳ್ಕ. ರಶ್ಮಿ ಏನೋ ಹೇಳ್ಬೇಕಂತೆ ಕಣೆ, ಕೇಳು ಅದೇನಂತ. ನಾನು ಅಲ್ಲಿ ತನಕ ಸೀನಾ ಅವ್ರ ಹತ್ರ ಮಾತಾಡ್ತೀನಿ. ಬರಲ್ಲ ಇಲ್ಲಿ. ಏನ್ಲ ಅದು? ನೀನೇನಪ್ಪ ಒಳ್ಳೆ ಅವಳೇನೋ ಹೇಳ್ತಾಳೆ ಅಂತ ಮಧ್ಯರಾತ್ರಿ ಕರ್ಕೊಂಡ್ಬಂದು TNC ತರ ರೇಂಜ್ ಪ್ರಶ್ನೆ ಕೇಳ್ತಿದ್ಯಲ್ಲ. ಹಾಕ್ತೀನಿ ನೋಡು, ದರ್ಬೇಸಿ ನನ್ನ ಮಗನ್ ತಂದು. ಎಲ್ಲ ಜಗಳ ಗಿಗಳ ಮಾಡ್ಕೊಂಡಿದ್ರ? ಇಲ್ಲ ಕಣಪ್ಪಯ್ಯ, ನಿದ್ದೆಗಣ್ಣಲ್ಲಿ ಗೊತ್ತಿಲ್ಲದೆ ಅವಳ ಮೇಲೆ ಕೈ ಹಾಕ್ಬಿಟ್ಟೆ, ಅದಕ್ಕೆ ಹಂಗಳ್ತಾವಳೆ. ಲೇ ಅಭಿಬೇಕಿ ನನ್ನ ಮಗನೇ, ನೀನ್ ಎಂತ ಪೋಲಿ ಅಂತ ನನ್ಗೆ ಗೊತ್ತು. ಮಂಚ ಮುರಿದಿದ್ದು ಸುಳ್ಳೆಲ್ಲ? ಅಪ್ಪ ಅದು ಹಂಗಲ್ಲ, ನೀ ಸುಮ್ಮನೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ರಶ್ಮಿ ರೂಮಿಂದ ಆಚೆ ಬಂದಾಗ ನೀನು ತಲೆ ತೆಗೆಸ್ಕೊಂಡು ನಿಂತಿರ್ಲಿಲ್ವಾ? ನಿದ್ದಗಣ್ಣಲ್ಲಿ ಕೈ ಹಾಕಿದ್ರೆ ಯಾರು ಹೆಣ್ಮಕ್ಳು ಕೂಗ್ತಾರ. ಇದು ಕೂಗಿದ್ದಲ್ಲ ಕಣೋ, ರೇಗಿದ್ದು ಅನ್ಸತ್ತೆ. ನಿನ್ನ ವಯಸ್ಸು ದಾಟ್ಕೊಂಡು ಬಂದಿರೋನು ಕಣೋ. ಹೆಣ್ಮಕ್ಳಿಗೆ ಯಾವುದಾದ್ರೂ ವಿಷಯದಲ್ಲಿ ಕೋಪ ಬಂದ್ರೆ ಹೀಗೆ ಆಡೋದು. ನೋಡ್ಲಾ, ಮಗ ಬೆಳೆದವನೇ ಅಂದಮೇಲೆ, ಮಗನ ಮದುವೆ ಆಗಿದೆ ಅಂದಮೇಲೆ ಮಗ ಸ್ನೇಹಿತ ಆಗ್ತಾನೆ. ನೀನು ನನಗೆ ಫ್ರೆಂಡ್ ಕಲ. ಹೌದಾ? ಹಂಗಿದ್ರೆ ಸರಿ ಬಿಡು ಮಚ್ಚ. ಬೇಕು ನನ್ನ ಮಗನೇ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು. ನನ್ನ ಸೊಸೆಗೆ ಒಂದು ಚೂರು ಬೇಜಾರಾಗಬಾರ್ದು. ಅವಳು ಮಹಾಲಕ್ಷ್ಮಿ, ಈ ಮನೆ ಬೆಳಗೋ ದೇವತೆ. ನಾನು ನೋಡ್ತಿದ್ದೀನಿ ಅಷ್ಟೇ. ಓಹೋ, ಎದುರು ಮಾತಾಡ್ತಿದ್ಯಾ? ಎಲ್ ಕಲ್ತೆ? ಸರಿ, ಇನ್ಮೇಲೆ ಎದುರುತ್ರ ಕೊಡೋದಿಲ್ಲ, ತಿರುಗಿ ಕೊಡ್ತೀನಿ. ಅತ್ತೆ, ನಾನು ಗುರಾಯಿಸ್ತಾ ಇರ್ಲಿಲ್ಲ, ಬರೀ ನೋಡ್ತಾ ಇದ್ದೆ. ಇನ್ನ ಲೀಲಾ, ಯಾಕೆ ಬಾರು ಹಂಗಂದ್ಯಾ? ಅವನ್ ಪಾಪ ಹಾಟನ್ ಪ್ರೀತಿಯಿಂದ ಇಲ್ಲಿ ಉಳ್ಕತೀನಿ ಅಂತವನೇ. ಹೌದು ಮಾವ, ನಾನೇನು ತಪ್ಪು ಮಾತಾಡಿಲ್ಲ, ಇರೋದನ್ನೇ ಹೇಳ್ತಿದ್ದೀನಿ. ಅಪ್ಪ, ಅಣ್ಣ, ನಿಮಗೆ ನಮ್ಮ ಫ್ಯಾಮಿಲಿ ಮೇಲಿರೋ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್. ಬೇಕು ಅಂದರೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಟ್ಬಿಡ್ತೀನಿ, ಇಟ್ಕೊಂಬಿಡಿ. ಆದರೆ ನೀವು ಇಲ್ಲಿರೋದು ಬೇಡ. ಪಾರು, ನೀನು ಯಾಕೋ ನನ್ನ ದ್ವೇಷ ಮಾಡಂಗೆ ಕಾಣ್ತಿದ್ದಿ.
ಆ ಅಭ್ಯಾಸ ನನಗಿನ್ನೂ ಬಂದಿಲ್ಲ ಕಣೋ. ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೊ. ಇಲ್ಲಿ ಗೋಡಂಬಿ ಅಣ್ಣನ ನೋಡ್ಕೊಳ್ಳೋದಕ್ಕೆ ನಾವು 3 ಜನ ಇದ್ದೀವಿ. ಆದರೆ ಮನೇಲಿ ಯಾರಿದ್ದಾರೆ? ಅಮ್ಮ ಚಿಕ್ಕಮ್ಮ ಇಬ್ಬರೇ ಅಲ್ವಾ? ನೀವಿಲ್ಲಿದ್ರೆ ಅವ್ರಿಗೆ ಭಯ ಆಗಲ್ವಾ? ಅದಕ್ಕೆ ಹೇಳ್ತಿದ್ದೀನಿ. ಗಳೇ ಪಾರ್ವತ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ನಮ್ಮನ್ನ ಇಲ್ಲಿ ಇರೋಕ್ಕೆ ಬುಡಕಿಲ್ಲ ಅನಿಸಿದೆ. ನೋಡ್ರಿ ಹೋಗಮ್ಮ. ಸರಿನಮ್ಮ, ನಿನ್ನ ತಾಯಿ ಮೇಲಿನ ಪ್ರೀತಿಗೆ ನೀನು ನಮ್ಮನ್ನು ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ಪರಶುಗೆ ಅವನ ತಂಗಿ ಮೇಲಿರೋ ಪ್ರೀತಿ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ. ಇದೇ ಅಲ್ವಾ ಒಟ್ಟು ಕುಟುಂಬ ಅಂದರೆ? ಇದೇ ಅಲ್ವಾ ಒಬ್ರಿಗೊಬ್ರಿಗೆ ಪರಸ್ಪರ ಪ್ರೀತಿ ಅಂದರೆ? ಪರಶು, ನಡಿ ಹೋಗೋಣ. ಛತ್ರಿ, ಗಾಡಿ ತೆಗಿಸ್ತೀನಿ ದಣ್ಗಳೇ. ಇದು ಹೊಡೆದಾಟನ ಅಥವಾ ಆಕ್ಸಿಡೆಂಟ್ ಆಗಿರೋದಾ? ಗೋಡಂಬಿ ದಾರಿ ಮಧ್ಯೆ ಬತ್ತ ಏನಾನು ಹೇಳುದ್ನಾ? ನಾನು ಗೋಡಂಬಿ ತವ ಇರ್ತೀನಿ, ನೀವು ಹೋಗಿ ಬನ್ನಿ. ಆ ಥರ ಹೊಡೆದಾಕಿರೋ ಗೋಡಂಬಿ ನೋಡಿದ್ರೆ ಪರಶುಗೆ ಭಯ ಆಗಲ್ವಾ?